ಸರ್ ನಿಮಗೋಸ್ಕರ ಇಕ್ತಾ ಇದ್ದೀನಿ. ಆಮೇಲೆ ಅಂದ್ರೆ ಅದನ್ನ ಆ ಥರದ್ದೆಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಏನಪ್ಪ ಅಂತಂದರೆ, ಇದು ನಂದಿನಿ ಅಕ್ಕಂದು ಶ್ರೀಮಂತದ ವಿಡಿಯೋ ಆಗಿರುತ್ತೆ. ಇವರು ಆಲ್ರೆಡಿ ನಮ್ಮ ಹತ್ರ ಮೆಟರ್ನಿಟಿ ಮೇಕಪ್ ಶೂಟ್ನ ಮಾಡ್ಕೊಂಡಿದ್ರು. ಇವ್ರು ಬರೋಕ್ಕಿಂತ ಮುಂಚೆನೇ ಮೇಕಪ್ ಬುಕ್ಕಿಂಗ್ ಆಗಿರೋದ್ರಿಂದ ನಾನು ಸೀಮಂತಿಗೆ ಮೇಕಪ್ ಮಾಡಿಕೊಡ್ತಾ ಇಲ್ಲ. ಅವ್ರು ನನ್ನ ಮೇಕಪ್ ಇಷ್ಟ ಆಗಿ ಶಿವ ಅಣ್ಣ ಇದ್ದಾರಲ್ಲ, ಅವರ ಅಕ್ಕಂದಿರಿಬ್ರಿಗೂ ಮೇಕಪ್ಪಿಗೆ ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಹಾಗಾಗಿ ನಾನು ತುಮಕೂರಿಂದ ಬೆಂಗಳೂರಿಗೆ ಹೋಗಿದ್ದೆ. ಇವರು ಹೋಗಿದ ತಕ್ಷಣವೇ ನನ್ನನ್ನು ನಂದಿನಿ ಅಕ್ಕವ್ರು ಬಂದ್ಬಿಟ್ಟು ಮಾತಾಡಿಸಿ ತಿಂಡಿ ಬನ್ನಿ ಅಂದ್ಬಿಟ್ಟು ಜೊತೆಗೆ ಕರ್ಕೊಂಡೋಗಿ ತಿಂಡಿನೂ ಕೂಡ ಮಾಡಿಸಿದ್ರು. ಹಾಗಾಗಿ ಅಣ್ಣನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಅದೇ ರೀತಿ ಹೋಗಾದ್ಮೇಲೆ ಇನ್ನೂ ಅವರ ಸಿಸ್ ಬಂದಿರಲಿಲ್ಲ. ಹಾಗಾಗಿ ಅಲ್ಲಿ ಬೋರ್ಡ್ ಇಕ್ಕಿದ್ರು, ಬಾಯ್ ಅವರ ಗರ್ಲ್ ಅಂತ ಒಂದು ಸ್ಟೋನ್ನ ಅಲ್ಲಿ ಸ್ಟಿಕ್ ಮಾಡಬೇಕಿತ್ತು. ನಾನು ಕೂಡ ಹೋಗಿ ಸ್ಟಿಕ್ ಮಾಡಿದೆ. ಯಾವುದಕ್ಕೆ ಸ್ಟಿಕ್ ಮಾಡಿದ್ದೀನಿ ಅಂತ ಕೂಡ ನೀವು ಕಮೆಂಟ್ಸ್ ಮಾಡಿ. ಇನ್ನು ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ, ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಸೌಂಡ್ಸ್ದು. ಕಾಪಿರೈಟ್ಸ್ ಬರುತ್ತೆ ಅಂದ್ಬಿಟ್ಟು ನಾನು ನಂದು ಕೆಲವೊಂದು ಕಡೆ ವಾಯ್ಸ್ನ ಕೊಟ್ಟಿದ್ದೀನಿ, ಕೆಲವೊಂದು ಕಡೆ ರಾ ವಾಯ್ಸು ಕೂಡ ಹಾಕಿದ್ದೀನಿ. ಆಲ್ರೆಡಿ ನಂದಿನಿ ಅಕ್ಕ ಯಾರು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಇವರ ಫಂಕ್ಷನ್ಸ್ಗೆ ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿರುವಂಥ ಇನ್ಫ್ಲೂಯೆನ್ಸರು ಕೂಡ ಬಂದಿದ್ದರು. ಅದರಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವರು ಹಾಗೂ ಮಂಜು ಅಣ್ಣ, ಇನ್ನು ಕೆಲವೊಬ್ಬರು ಕೂಡ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡಿ. ಶಿವು ಅಣ್ಣ ಇವ್ರನ್ನೆಲ್ಲರನ್ನೂ ಕೂಡ ಪರಿಚಯ ಕೂಡ ಮಾಡಿಸ್ಕೊಟ್ರು. ಹಾಗೂ ಕೆಲವೊಂದು ಕ್ಲಿಪ್ಸ್ಗಳ್ನ ಕೂಡ ನಾನು ತಗೊಂಡೆ. ಬಂದ್ಬಿಟ್ಟು ಸೋನು ಶ್ರೀನಿವಾಸ್ ಗೌಡ ಅವರು ನನಗೆ ಆ ಲಾಗ್ನ ಮಾಡಿಕೊಡಿ ಅಂತ ಫೋನ್ನ ಕೊಟ್ಟಿದ್ದರು. ಹಾಗಾಗಿ ನಾನು ಅವ್ರ ಫೋನಲ್ಲೇ ಲಾಗ್ನ ಕೂಡ ಮಾಡ್ತಾ ಇದ್ದೀನಿ. ಅವ್ರ ಮಮ್ಮಿನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಅವ್ರ ಜೊತೆನೂ ಕೂಡ ನಾನು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಅವರು ಫೋಟೋಸ್ ಎಲ್ಲ ತಕ್ಕೊಡಿ ಅಂತ ಹೇಳ್ತಾ ಇದ್ರು. ನಾನು ಆಗಲೇ ಹೇಳಿರೋ ಪ್ರಕಾರ ಶಿವ ಅಣ್ಣರ ಅಕ್ಕ ಇವರು, ಎರಡನೇ ಅಕ್ಕ. ಇವರಿಗೂ ಕೂಡ ನಾನು ಮೇಕಪ್ನ ಮಾಡಿಕೊಟ್ಟಿದ್ದೆ. ಯಾವ ರೀತಿ ಇದೆ ಅಂತಲೂ ಕೂಡ ಕಮೆಂಟ್ಸ್ ಮಾಡಿ. ಇವರು ಕೂಡ ಸಿಂಪಲ್ಲಾಗೆ ಮೇಕಪ್ ಬೇಕು ಅಂತ ಹೇಳಿದರು. ಹಂಗಾಗಿ ನಾನು ಸಿಂಪಲ್ಲಾಗೆ ಮೇಕಪ್ನ ಮಾಡಿಕೊಟ್ಟಿದ್ದೀನಿ. ಇವರು ಕೂಡ ತುಂಬಾ ಖುಷಿಪಟ್ಟು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಕೊನೆಯಲ್ಲೂ ಕೂಡ ಅದನ್ನು ಹಾಕ್ಕೊಡ್ತೀನಿ. ಅಕ್ಕ ಹೇಳಿದ್ರು ಲಾಸ್ಟಲ್ಲಿ ನಂಗೆ ಸ್ವಲ್ಪ ಟಚಪ್ ಮಾಡಿಕೊಡಿ, ಫೋಟೋಸು ಸಿಂಗಲ್ ಫೋಟೋಸ್ ತೆಗ್ಸಿಲ್ಲ ಅಂದ್ಬಿಟ್ಟಿದ್ರು. ಹಾಗಾಗಿ ಅವ್ರಿಗೆ ಫೈನಲಿ ಸ್ವಲ್ಪ ಟಚಪ್ ದೃಷ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋಕ್ಕೆ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ರು. ಇವ್ರು ಬಂದ್ಬಿಟ್ಟು ಶಿವು ಅಣ್ಣರ ದೊಡ್ಡಕ್ಕ ಆಗಿರ್ತಾರೆ. ಇವ್ರಿಗೂ ಕೂಡ ನಾನು ಮೇಕಪ್ನ ಮಾಡಿಕೊಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ಸ್ ಮಾಡಿ. ಹಾಯ್ ಗಾಯ್ಸ್, ಇವತ್ತು ನನಗೆ ಮೇಕಪ್ ಮಾಡಿರೋದು ಚಂದನ ಅಂತ. ಇವರು ತುಮಕೂರಿಂದ. ನೀವು ಏನಾದ್ರು ಮೇಕಪ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಮೇಕಪ್ ಮಾಡಿಸ್ಕೋಬೇಕು ಅಂತ ಏನಾದ್ರು ಹುಡುಕ್ತಾ ಇದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಚಂದನ. ನಿಮ್ಗೆ ಯಾವ ತರ ಬೇಕು ಆ ತರ ಮೇಕಪ್ ನ ಮಾಡ್ಕೊಡ್ತಾರೆ. ಹಾಗೆ ಇವ್ರದ್ದು ಇನ್ಸ್ಟಿಟ್ಯೂಷನ್ ಕೂಡ ಇದೆ, ಇವ್ರ ಹತ್ರ ನೀವು ಕೂಡ ಜಾಯಿನ್ ಕೂಡ ಆಗ್ಬೋದು. ಹಾಗೆ ಇವ್ರದ್ದು ಬ್ಯೂಟಿ ಸಲೂನ್ ಕೂಡ ಇದೆ ತುಮಕೂರಲ್ಲಿ. ಅವ್ರು ಬಂದ್ಬಿಟ್ಟು ಗಂಗಾಗೌಡ ಅಂತ. ಈ ಅಕ್ಕನ ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೀನಿ. ಸೀರಿಯಸ್ಲಿ ಇವರು ಕೂಡ ಹಾನೆಸ್ಟಾಗಿ ತುಂಬ ಚೆನ್ನಾಗಿರ್ತಾರೆ. ಇವರಿಗೆ ನಾನು ಮಾತಾಡಿಸ್ತಾ ಇದ್ದೆ, ನೆನ್ಪಿಟ್ಕೊಂಡಿರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ತುಂಬಾ ಖುಷಿ ಆಯಿತು. ಮತ್ತು ಇವ್ರು ಗೊತ್ತಲ್ಲ, ನಮ್ಮ ದಚ್ಚು ಬ್ರೋ. ಇವರು ಕೂಡ ತುಂಬ ಇವಾಗ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಇವ್ರದ್ದು ಸದ್ದಾಗಿರುತ್ತೆ. ಇವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ನಾನು ಹೇಳಬೇಕು ಅಂತಂದರೆ ಅಲ್ಲಿ ಶ್ರೀಮಂತಕ್ಕೆ ಹೋಗಿರೋ ಅರ್ಧ ಜನ ಇನ್ಫ್ಲೂಯೆನ್ಸರ್ ಜೊತೆ ಮಾತಾಡಿದೆ. ನಾನು ಸಲೂನ್ ಬಗ್ಗೆನೂ ಮತ್ತು ನಮ್ಮ ತುಮಕೂರಲ್ಲಿರುವಂಥ ಅಕಾಡೆಮಿ ಬಗ್ಗೆ ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೆ ವಿಸಿಟ್ ಮಾಡಿ ಅಂತ. ಅವರು ಕೂಡ ಖಂಡಿತ ಬರ್ತೀನಿ ಅಂತಲೂ ಕೂಡ ಹೇಳಿದರು. ಇನ್ನು ಬೇಗನೆ ಮೇಕಪ್ ಎಲ್ಲ ಮುಗ್ದೋಗಿತ್ತು. ನಂದಿನಿ ಅಕ್ಕವರು ಕೂಡ ಬನ್ನಿ ಫೋಟೋಸ್ ತೆಗೆಸ್ಕೊಳ್ಳಿ ಅಂತ ಕರೀತಾನೆ ಇದ್ದರು. ನಾನು ಕೂಡ ಹೋಗ್ಬಿಟ್ಟು ಸ್ವಲ್ಪ ಶಾಸ್ತ್ರ ಥರ ಮಾಡಿದೆ. ಅವ್ರು ಹೇಳ್ತಾಯಿದ್ರು ತುಂಬಾ ಖುಷಿ ಆಯಿತು ನೀವು ಬಂದಿದ್ದು ಅಂತ ಹೇಳ್ತಾಯಿದ್ರು. ಅದನ್ನು ಕೇಳಿ ನಾನು ಕೂಡ ತುಂಬಾ ಖುಷಿಪಟ್ಟೆ. ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು.
ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ವೈಫಿನ ಸೀಮಂತ ಇರೋದ್ರಿಂದ ನನ್ನ ಅಕ್ಕಂದರಿಗೆ ಮೇಕಪ್ ಮಾಡಿಸ್ಬೇಕು ಅನ್ನೋದು ಮೇಕ್ ಓವರ್ನ ತುಂಬಾ ಹುಡುಕ್ತಾ ಇದ್ದೆ. ಸೊ ಅವಾಗ ನನಗೆ ಸಿಕ್ಕಿದ್ದೆ ಇವರ ಒಂದು ಪೇಜು. ಸೊ ಇವರು ತುಮಕೂರಿಂದ ಬಂದಿದ್ದಾರೆ. ನಂಗೆ ಮೆಟರ್ನಿಟಿ ಶೂಟ್ ಎಲ್ಲ ನಾನು ಇವ್ರ ಹತ್ರನೇ ಮಾಡಿಸ್ಕೊಂಡಿದ್ದು, ಮೇಕಪ್ಗೆ ಮೆಟರ್ನಿಟಿ ಶೂಟ್ಗೆ. ಅಂಡ್ ಈಗ ನಾನು ಇವ್ರ ಹತ್ರ ಮಾಡಿಸ್ಕೋಬೇಕಂತ ತುಂಬಾ ಇಷ್ಟ ಆಯ್ತು. ಬಟ್ ನಾನು ಬೇರೆಯವ್ರಿಗೂ ರೊಕ್ಕ ಹೇಳಿದೆ, ಅದರಿಂದ ನಾನು ಈ ಸಲ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಖಂಡಿತ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಮೇಕಪ್ ಅವರದೇ ಆದಂತಹ ಓನ್ ಸ್ಟುಡಿಯೋ ಕೂಡ ಇದೆ ಅಂಡ್ ಕ್ಲಾಸಸ್ ಕೂಡ ನಡೆಸ್ಕೊಡ್ತಾರೆ. ಇವರ ಒಂದು ಸ್ಟುಡಿಯೋ ಹೆಸರು ಬಂದು, ಇವರ ಒಂದು ಸ್ಟುಡಿಯೋ ನೇಮ್ ಬಂದು ನಕ್ಷತ್ರ ಬ್ಯೂಟಿ ಸಲೂನ್ ಅಂಡ್ ಸ್ಟುಡಿಯೋ ಅಕಾಡೆಮಿ ಕೂಡ ಇದೆ. ಸೊ ಕಡಿಮೆ ಬಡ್ಜೆಟ್ ಅಲ್ಲಿ ಯಾರಿಗಾದ್ರೂ ಕಲಿಯೋ ಆಸಕ್ತಿ ಇದ್ರೆ ಕಡಿಮೆ ಬಡ್ಜೆಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಇವರ ಒಂದು ಪೇಜ್ ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನಿಮ್ಮ ಮನೇಲಿ ಯಾವುದೇ ರೀತಿಯಾದಂತಹ ಶುಭ ಸಮಾರಂಭ ಫಂಕ್ಷನ್ ಗಳಿದ್ರೆ, ಮೇಕ್ ಓವರ್ ಬೇಕಿದ್ರೆ ಇವರ ಒಂದು ಪೇಜ್ ನ ಕಾಂಟ್ಯಾಕ್ಟ್. ಥ್ಯಾಂಕ್ ಯು. ನಾನು ಅವಾಗ ಹೇಳಿದೆ ಅಲ್ವಾ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಮೇಕಪ್ ಅಲ್ಲಿ. ತುಂಬಾ ನೀವು ಮಾಡಿರೋದು ತುಂಬಾ ಚೆನ್ನಾಗಿದೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಡೋಂಟ್ ಎನಿ ಫಂಕ್ಷನ್ಸ್, ಮೇಕಪ್ ಈವೆಂಟ್ಸ್ ಆರ್ ಎನಿಥಿಂಗ್, ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ಮಾಡ್ಬೋದು. ಇವರು ರಿವ್ಯೂ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು. ನಾನು ನನ್ನ ಸಲೂನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ. ಪರ್ಸ್ನಲ್ ಇವೆಂಟ್ ಇದ್ದರೆ ನಾನು ಕಾಲ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಮೆಸೇಜ್ ಮಾಡಿದ್ದೆ. ಇನ್ನೂ ತುಂಬ ಜನನೇ ಬಂದಿದ್ದರು. ಸೊ ಅವ್ರನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಕೆಲವೊಬ್ಬರು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ ವ್ಲಾಗ್ ಮಾಡಬೇಕು ಅಂತ ನಾನು ಮಾಡ್ಕೊಂಡಿಲ್ಲ, ಜಸ್ಟು ಕ್ಯಾಪ್ಚರ್ ಮಾಡ್ಕೊಂಡಿರೋದನ್ನ ವ್ಲಾಗ್ ಥರ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ನಾವು ಇಷ್ಟು ದೂರನೇ ಬಂದಿದ್ದೀವಿ ಅಂದ್ಬಿಟ್ಟು ಕಂಠೀರವ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಹೋಗ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ. ನಾನು ಯಾವತ್ತೂ ನೋಡಿರಲಿಲ್ಲ ಅಲ್ಲೆಲ್ಲ, ಹಾಗಾಗಿ ಹೋಗಿ ಅಲ್ಲಿ ಕೂಡ ನೋಡಿದೆ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಅಪ್ಪು ಸರ್ ಸಮಾಧಿ ನೋಡಿ ತುಂಬಾ ಬೇಜಾರಾಯಿತು. ನಿಜವಾಗ್ಲೂ ಅವ್ರು ಸತ್ತಿದ್ದಾರೆ ಅಂತ ಅನಿಸೋದೇ ಇಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.